ಒಳ್ಳೆ ಮತಕ್ಷೇತ್ರಕ್ಕೆ ಒಬ್ಬ ಒಳ್ಳೆ ಶಾಸಕ ಸಿಗ್ಬೇಕಂದ್ರ ಅದು ಕ್ಷೇತ್ರದ ಜನ ಪುಣ್ಯ ಮಾಡಿರ್ಬೇಕು. ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರ ಈ ಸದ್ದ ಈ ಬ್ರಿಡ್ಜ್ ಬಗ್ಗೆ ಮಾತಾಡ್ತೀನಿ, ಬ್ರಿಡ್ಜ್ ಬಗ್ಗೆ ತೋರಿಸ್ತೀನಿ. ನಾ ಹೇಳ್ತೀನಿ ಒಂದ್ 2 ಮಿನಿಟ್. ಕ್ಯಾಮ್ರಾ ವಾಚ್ 23 ವರ್ಷಗಳಿಂದ ಈ ಬ್ರಿಡ್ಜ್ ಬಗ್ಗೆ ಹಲವಾರು ಶಾಸಕರು ಬಂದು ಹೋದ್ರು ಕೂಡ ಯಾರು ಕೂಡ ಈ ಬ್ರಿಡ್ಜ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಈ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಅಶೋಕ್ ಮುನಗುಳಿ ಅವರ ಸಾಧನೆ ಏನಂದ್ರ ಸುಮಾರು PW ಇಲಾಖೆಯಿಂದ ಸುಮಾರು 10 ಕೋಟಿ ರೂಪಾಯಿ ಈ ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿದ್ದು. ಇದು ನಮ್ಮ ಕ್ಷೇತ್ರಕ್ಕ ಒಂದು ಒಳ್ಳೆ ಶಾಸಕರ ಸಾಧನೆ ಅಂತ ಹೇಳ್ಬೇಕಾಗ್ತದ. ಪ್ರತಿ ಒಂದು ಹಳ್ಳಿ, ಒಂದು ಚಾಂದ್ಕೋಟಿಗೆ ಅನ್ನೋ ಒಂದು ಗ್ರಾಮ ಅಲ್ಲ, ಇಡೀ ಸಿಂದಗಿ ಮತಕ್ಷೇತ್ರ ಆಗಿರ್ಬೋದು ಮತ್ತು ಪ್ರತಿ ಹಳ್ಳಿ ಆಗಿರ್ಬೋದು ಮತ್ತು ಸಿಂದಗಿ ಮತಕ್ಷೇತ್ರ ನಗರ ಆಗಿರ್ಬೋದು, ಪ್ರತಿಯೊಂದನ್ನು ಪ್ರತಿನಿತ್ಯ ಪ್ರತಿ ಹಗಲು ರಾತ್ರಿ ಅನ್ನದೇ ಪ್ರತಿಯೊಂದು ಅಭಿವೃದ್ಧಿ ಮಾಡ್ಲಕತ್ತದು ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಅಶೋಕ್ ಮುನಗುಳಿ ಸಾಹೇಬರು. ಈ ಬ್ರಿಡ್ಜ್ ಸುಮಾರು ನಾನು ಚಿಕ್ಕವನಿರ್ಲಾಗ ಕೂಡಲೇ ನೋಡ್ಲಕತ್ತಿದೆ. ಸುಮಾರು 23 ವರ್ಷ ಆಯ್ತು. ಹಲವಾರು ಶಾಸಕರು ಬಂದು ಹೋದ್ರು ಕೂಡ ಈ ಬ್ರಿಡ್ಜ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಮಾನ್ಯ ಶಾಸಕರು ಅಶೋಕ್ ಮುನಗುಳಿ ಅವರಿಗೆ ಈ ಚಾಂದ್ಕೋಟಿ ಗ್ರಾಮದ ಹಿರಿಯರೆಲ್ಲ ಕೂಡಿ ನಾವು ಬಹಳ ತೊಂದರೆ ಆಗ್ತದ ಈ ಬ್ರಿಡ್ಜ್ ಬಗ್ಗೆ ಅಂತ ಹೇಳಿ ಹೇಳಿದಾಗ ಶಾಸಕರು ಒಂದು ಮಾತು ಕೊಟ್ಟು ಹೋಗ್ತಾರ, ಈ ಬ್ರಿಡ್ಜ್ ನಾ ಮಾಡೇ ತೀರ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟು ಹೋದ್ರು. ಅದ್ರ ಪ್ರಕಾರ ಈ ಬ್ರಿಡ್ಜ್ ಏನದಲ್ಲ ಸುಮಾರು PW ಇಲಾಖೆಯಿಂದ ಸುಮಾರು 10 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡ್ಸ್ಯಾರ. ಈ ಬ್ರಿಡ್ಜ್ ಭಾರಿ ಒಳ್ಳೆ ಒಂದು ಬ್ರಿಡ್ಜ್ ಆತದ ಮುಂದೊಂದಿನ ಅಂತ ಹೇಳಕತ್ತೀನಿ. ಕೆಲವೇ ದಿನಗಳಲ್ಲಿ ಶಾಸಕರು ಒಂದಲ್ಲ ಎರಡಲ್ಲ ನೂರಾರು ಕಾರ್ಯಗಳಾಗಿರ್ಬಹುದು ಮತ್ತು ನಮ್ಮ ಸಿಂದಗಿ ಮತಕ್ಷೇತ್ರಕ್ಕ ಅವ್ರಿಗೆ ಇದ್ದಂತ ಕಾಳಜಿ ಯಾವ ಶಾಸಕರಿಗೆ 4-5 ಶಾಸಕರು ಬಂದು ಹೋದ್ರು ಕೂಡ ಯಾರಿಗೂ ಆ ಕಾಳಜಿ ಇದೆಯಲ್ಲ. ಸನ್ಮಾನ್ಯ ಶ್ರೀ ಅಶೋಕ್ ಮುನಗುಳಿ ಅವರು ಬಹಳ ಶ್ರಮ ಪಟ್ಟು ಈ ಬ್ರಿಡ್ಜ್ ಅನ್ನು ಸ್ಯಾಂಕ್ಷನ್ ಮಾಡಿಸ್ಯಾರ. ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಪ್ರತಿನಿತ್ಯ ಬೆಂಗಳೂರು ಮತ್ತು ಸಿಂದಗಿ ಓಡಾಡಿ ಪ್ರತಿಯೊಂದು ಕೆಲಸನು ನಿದ್ದಿ ನೀರಡಿಕಿಲ್ಲಾರ್ದೆ ಪ್ರತಿದಿನಾನು ಹೋರಾಡಿ ಸಿಂದಗಿ ಮತಕ್ಷೇತ್ರ ಅದು ನನ್ನ ಕ್ಷೇತ್ರ, ನನ್ನ ಜನ, ನನ್ನ ಬಂಧು ಬಳಗ ಅಂತೇಳಿ ಹಚ್ಕೊಂಡು ಪ್ರತಿಯೊಂದು ಕೆಲಸ ಆಗಿರ್ಬೋದು, ಕಾರ್ಯ ಆಗಿರ್ಬೋದು ಎಲ್ಲ ಕೂಡ ನೆರವೇರಿಸಿದಂತ ಸನ್ಮಾನ್ಯ ಶ್ರೀ ಅಶೋಕ್ ಮುನಗುಳಿ ಅವ್ರಿಗೆ ಸಲ್ಬೇಕಾಗ್ತದ. ಒಂದಲ್ಲ ನೂರಲ್ಲ ಸಾವಿರಾರು ವರ್ಕ್ಗಳು ಮಾಡಕತ್ತಾರ, ಸಾವಿರಾರು ಕೆಲಸಗಳು ಮಾಡಕತ್ತಾರ ಮತ್ತು ರೋಡ್ ಕೆಲಸಗಳಾಗಿರ್ಬೋದು ಮತ್ತು ಈ ಮತಕ್ಷೇತ್ರದ ಪ್ರತಿಯೊಂದು ಕೆಲಸಗಳು ನಿರಂತರವಾಗಿ ಮಾಡೋ ಶಾಸಕರು ಯಾರು ಇದ್ರ ಸನ್ಮಾನ್ಯ ಶ್ರೀ ಅಶೋಕ್ ಮುನಗುಳಿ ಅವರು ಸಲ್ಬೇಕಾಗ್ತದ. ಇಂಥ ಶಾಸಕರು ನಮ್ಮ ಮತಕ್ಷೇತ್ರ ಸಿಕ್ಕುದು ನಮ್ಮ ಭಾಗ್ಯ ಮತ್ತು ಈ ಕ್ಷೇತ್ರದ ಜನತೆಯ ಪುಣ್ಯ ಅಂತ ಹೇಳ್ತೀನಿ. ಈ ಸಂದರ್ಭದಾಗ ಶಾಸಕರು ಇನ್ನ ನೂರಾರು ಕೆಲಸಗಳು ಮಾಡ್ಲಿ, ಬರೀ 29 ತಿಂಗಳ ಒಳಗಡೆ ಈ ಕ್ಷೇತ್ರದಾಗ ಹಲವಾರು ಕೆಲಸಗಳು ಮಾಡ್ಯಾರ. ನಿರಂತರವಾಗಿ ಸದಾ ನಿಮ್ಮ ಒಡನೆ ನಾನು ಇರ್ತೀನಿ ಅಂತ ಹೇಳಿ, ಸದಾ ಜನರೊಡನೆ ನಾನು ಬೆರಿತೀನಿ, ಸದಾ ಜನರೊಡನೆ ಇರ್ತೀನಿ ಅಂತ ಹೇಳಿಕಂತ ಮಾತ ಹೇಳಿರೋದು ಸನ್ಮಾನ್ಯ ಶ್ರೀ ಅಶೋಕ್ ಮುನಗುಳಿ ಅವರು. ಅವರ ಸಾಧನೆಗಳು ಒಂದಲ್ಲ ಎರಡಲ್ಲ. 29 ತಿಂಗಳಲ್ಲಿ ಈ ಕ್ಷೇತ್ರದಲ್ಲಿ ಕಂಡಪಟ್ಟಿ ಕೆಲಸ ಮಾಡಿರೋರು. ಇದೇ ರೀತಿ ನೀವು ಕೆಲಸ ಮಾಡ್ಕೋತೋರಿ. ಈ ಬ್ರಿಡ್ಜ್ ಇದ್ದು ಸ್ವಲ್ಪ ತೊಂದರೆ ಇತ್ತು. ಯಾಕಪ್ಪ ಅಂದ್ರೆ ಬರೋದು ಹೋಗೋದು ಮತ್ತು ಇಲ್ಲಿ ಜನತೆಗೆ ಬಹಳ ತೊಂದರೆ ಇತ್ತು. ಇದು ಬಹುದಿನಗಳ ಕನಸಾಗಿತ್ತು. ಈ ಮತಕ್ಷೇತ್ರಕ್ಕೆ ಬಹುದಿನಗಳ ಕನಸಾಗಿತ್ತು. ನಾ ಈ ಬ್ರಿಡ್ಜ್ ಮಾಡೇ ತೀರ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಹೋಗಿದ್ರು. ಸುಮಾರು PW ಇಲಾಖೆಯಿಂದ ಸುಮಾರು 10 ಕೋಟಿ ರೂಪಾಯಿ ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿಸಿದ್ದು. ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಕೂಡ ಆರಂಭಗೊಳ್ತದ. ಆದ್ರಿಂದ ಇದು ಯಾರಿಗೆ ಸಲ್ಲಬೇಕಂದ್ರೆ ಸನ್ಮಾನ್ಯ ಶ್ರೀ ಅಶೋಕ್ ಮುನಗುಳಿ ಅವ್ರಿಗೆ ಸಲ್ಲಬೇಕು. ಇನ್ನೂ ಹೆಚ್ಚೆಚ್ಚು ರೀತಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡ್ರಿ. ಇದು ನಮ್ಮ ಭಾಗ್ಯ ಅಂತ ಹೇಳ್ತೀನಿ. ಶಾಸಕರಿಗೆ ಇಲ್ಲಿದೆ ನಾನು ಒಂದು ಸೆಲ್ಯೂಟ್ ಹೊಡ್ತೀನಿ. ನಿಮ್ಮ ಕಾರ್ಯವೈಖರಿ ಇದೇ ರೀತಿ ಇರಲಿ, ಸದಾ ಜನರೊಡನೆ ಇರಲಿ ಮತ್ತು ಸಿಂದಗಿ ಮತಕ್ಷೇತ್ರದ ಜನತೆಯ ಪರವಾಗಿ ಸದಾ ದನಿಯಾಗಿರ್ರಿ ಅಂತೇಳಿ ನಾನು ನಿಮ್ಮ ಪ್ರಕಾಶ್ ಹೊಸಮನಿ. ನಮಸ್ಕಾರ.